ಮಿತ್ರರೇ ನಮಸ್ಕಾರ. ಮಿತ್ರರೇ, ಪ್ರಧಾನಿ ನರೇಂದ್ರ ಮೋದಿ ಅವರು 79ನೇ ಸ್ವತಂತ್ರೋತ್ಸವದ ಧ್ವಜಾರೋಹಣವನ್ನು ನೆರವೇರಿಸಿ ಕೆಂಪುಕೋಟೆ ಮುಂದೆ ನಿಂತ್ಕೊಂಡು ಬಹಳ ಸುದೀರ್ಘವಾದಂತಹ ಒಂದು ಭಾಷಣ ಮಾಡಿದ್ರು. ಸತತವಾಗಿ 103 ನಿಮಿಷಗಳ ಕಾಲ ಅವರ ಭಾಷಣ ಇತ್ತು. ಇವತ್ತಿನ ಭಾಷಣದ ವಿಶೇಷತೆ ಏನು ಕೇಳಿದ್ರೆ, ಪ್ರಧಾನಿಯವರ ಹೆಸರಿನಲ್ಲೇ ಈ ಹಿಂದೆ ಇದ್ದಂತಹ ದಾಖಲೆಯನ್ನ ಅವರೇ ಇವತ್ತು ಮುರಿದ್ರು. 2024ರಲ್ಲಿ ಕೆಂಪುಕೋಟೆಯಲ್ಲಿ ಧ್ವಜಾರೋಹಣವನ್ನು ಮಾಡಿ 98 ನಿಮಿಷಗಳ ಕಾಲ ಮಾತನಾಡಿದ್ರು. ಅದು ಈ ದೇಶದ ಒಬ್ಬ ಪ್ರಧಾನಿ ಕೆಂಪುಕೋಟೆಯ ಮುಂದೆ ನಿಂತ್ಕೊಂಡು ಮಾಡದಂತಹ ಬಹಳ ಸುದೀರ್ಘವಾದಂತಹ ಭಾಷಣ ಎಂಬ ದಾಖಲೆಯನ್ನು ಬರೆದಿತ್ತು. ಆದರೆ ಇವತ್ತು ನರೇಂದ್ರ ಮೋದಿ ಅವರು 103 ನಿಮಿಷ ಮಾತನಾಡಿ ಆ ದಾಖಲೆಯನ್ನು ಮುರಿದಿದ್ದಾರೆ. ಇದರ ಜೊತೆಗೆ ಸತತವಾಗಿ 12ನೇ ಬಾರಿಗೆ ಧ್ವಜಾರೋಹಣವನ್ನು ಮಾಡಿ ಭಾಷಣ ಮಾಡುವ ಮೂಲಕ ಇಂದಿರಾ ಗಾಂಧಿ ಅವರ ದಾಖಲೆಯನ್ನು ಕೂಡ ಸರಿಗಟ್ಟಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನು ಕೇಳಿದ್ರೆ, ಮೋದಿ 103 ನಿಮಿಷ ಮಾತನಾಡಿದ್ರು, ಅದರಲ್ಲೇನೋ ಒಂದಷ್ಟು ರಾಜಕೀಯ ಹೇಳಿಕೆಯನ್ನು ಕೊಟ್ಟರು ಅಂತಲ್ಲ. ಪ್ರಧಾನಿ ನರೇಂದ್ರ ಮೋದಿಯವರ ಇವತ್ತಿನ ಭಾಷಣದಲ್ಲಿ ಬಹಳಷ್ಟು ಪ್ರಮುಖವಾದಂತಹ ಅಂಶಗಳಿದ್ವು. ದೇಶ ಮುಂದೆ ಯಾವ ದಿಕ್ಕಿನತ್ತ ಸಾಗುತ್ತೆ, ಸರ್ಕಾರದ ಪ್ಲಾನ್ಗಳೇನಿದ್ದಾವೆ, ಇದ್ರ ಬಗ್ಗೆ ಬಹಳ ಸವಿಸ್ತಾರವಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಮಾತನಾಡಿದ್ರು. ದೇಶದ ರಕ್ಷಣೆಯಿಂದ ಹಿಡಿದು ಎಕಾನಮಿಯವರೆಗೂ ಕೂಡ ಎಲ್ಲ ವಿಚಾರವೂ ಕೂಡ ಇವತ್ತಿನ ಪ್ರಧಾನಿ ನರೇಂದ್ರ ಮೋದಿಯವರ ಭಾಷಣದಲ್ಲಿ ಉಲ್ಲೇಖವಾಗಿತ್ತು. ಹೀಗಾಗಿ ಈ ಭಾಷಣಕ್ಕೆ ಅಷ್ಟೊಂದು ಮಹತ್ವ ಇದೆ. ಸಾಮಾನ್ಯವಾಗಿ ಸ್ವಾತಂತ್ರ್ಯೋತ್ಸವದ ದಿನದ ಭಾಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಒಂದು ಹಿಂಟ್ ಕೊಟ್ಟಿರ್ತಾರೆ, ಮುಂದೆ ಸರ್ಕಾರ ಈ ದಿಕ್ಕಿನತ್ತ ಸಾಗುತ್ತೆ, ನಾವು ಇದಕ್ಕೆ ಪ್ರಯಾರಿಟಿಯನ್ನು ಕೊಡುತ್ತೀವಿ ಅಂತ. ಇವತ್ತು ಪ್ರಧಾನಿ ಹೇಳದಂತಹ ಕೆಲವೊಂದಷ್ಟು ವಿಚಾರಗಳಿದಾವಲ್ಲ, ಇದು ತೀರಾ ಮಹತ್ವವನ್ನು ಪಡೆದುಕೊಂಡಿದೆ. ಮಿತ್ರರೇ, ನಾನು ಅದು ಎಲ್ಲದರ ಬಗ್ಗೆ ವಿವರಿಸಿ ಹೇಳೋದಕ್ಕೆ ಹೋಗೋದಿಲ್ಲ. ಉದಾಹರಣೆಗೆ ಹೇಳಬೇಕು ಅಂತಂದರೆ GST ಬಗ್ಗೆ ಮಾತನಾಡಿದ್ದಾರೆ. ನಾವು GSTಯಲ್ಲಿ ಸುಧಾರಣೆ ಮಾಡ್ತೀವಿ. ಈಗಾಗಲೇ ದೇಶದಲ್ಲಿ GSTಯನ್ನು ಜಾರಿ ಮಾಡಿ 8 ವರ್ಷಗಳಾಗಿದೆ. GST ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಹೀಗಾಗಿ GSTಯಲ್ಲಿ ಒಂದಷ್ಟು ಸುಧಾರಣೆಯನ್ನು ತರ್ತೀವಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಏನು ಸುಧಾರಣೆ ಅಂತ ಕೆಲವರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಅಂತಂದರೆ, ಈಗಾಗಲೇ GSTಯಲ್ಲಿ ಅನೇಕ ಸ್ಲ್ಯಾಬ್ಗಳಿದ್ದಾವೆ. 5% ಇದೆ, 12% ಇದೆ, 18% ಇದೆ. ಈ ಎಲ್ಲ ಸ್ಲ್ಯಾಬ್ಗಳಲ್ಲಿ ಒಂದಷ್ಟು ಬದಲಾವಣೆಯನ್ನು ತಂದು 2 ಸ್ಲ್ಯಾಬ್ಗೆ ಸೀಮಿತ ಮಾಡುವಂಥ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಈಗ GSTಯಲ್ಲಿ 0, 5, 12, 18, 28 ಈ ರೀತಿಯಾದಂತಹ ಸ್ಲ್ಯಾಬ್ಗಳಿದ್ದಾವೆ. ಇದರಲ್ಲಿ ಒಂದಷ್ಟು ಮಾರ್ಪಾಡು ಮಾಡೋದು ಅಂತಂದರೆ, ಈ 12% ಸ್ಲ್ಯಾಬ್ ಇದೆಯಲ್ಲ ಅದನ್ನೇ ಎತ್ತಂಗಡಿ ಮಾಡೋದು, ಅಥವಾ 18%ನ ಸ್ಲ್ಯಾಬನ್ನು ಎತ್ತಂಗಡಿ ಮಾಡೋದು. ಹೀಗೆ ಜನರಿಗೆ GSTಯಲ್ಲೂ ಕೂಡ ಒಂದಷ್ಟು ಸುಧಾರಣೆ ಮೂಲಕವಾಗಿ ರಿಯಾಯಿತಿಯನ್ನು ಕೊಡ್ತೀವಿ ಎನ್ನುವಂಥ ಸುಳಿವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತಿನ ಭಾಷಣದಲ್ಲಿ ತಿಳಿಸಿದ್ದಾರೆ. ಮಿತ್ರರೇ, ಇದನ್ನೆಲ್ಲ ಬದಿಗಿಟ್ಟು ಬಿಡೋಣ. ಪ್ರಧಾನಿ ನರೇಂದ್ರ ಮೋದಿ ಅವರ 103 ನಿಮಿಷದ ಭಾಷಣದಲ್ಲಿ ಅನೇಕ ವಿಚಾರಗಳಿದ್ದಾವೆ. ಆದರೆ ನಾನಿವತ್ತು ನಿಮಗೆ ತಿಳಿಸ್ಕೊಡೋದಕ್ಕೆ ಹೊರಟಿದ್ದೇನು ಕೇಳಿದ್ರೆ, ತೀರಾ ಇಂಪಾರ್ಟೆಂಟ್ ವಿಚಾರವಾದಂಥ ಪ್ರಧಾನಿಯವರ ಒಂದು ಘೋಷಣೆ. ಆ ಘೋಷಣೆ ಯಾವುದಪ್ಪ ಅಂತಂದರೆ ಸುದರ್ಶನ ಚಕ್ರ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಂಪುಕೋಟೆ ಮುಂದೆ ನಿಂತ್ಕೊಂಡು ಹೇಳಿದ್ರು, 2035ರ ವೇಳೆಗೆ ಭಾರತ ಸುದರ್ಶನ ಚಕ್ರ ಡಿಫೆನ್ಸ್ ಸಿಸ್ಟಮ್ ಅನ್ನು ಹೊಂದಿರುತ್ತೆ. ಅಂದರೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ, ಇತ್ತ ಕಡೆ ಗುಜರಾತ್ನಿಂದ ಅರುಣಾಚಲ ಪ್ರದೇಶದವರೆಗೂ ಕೂಡ ನಮ್ಮ ದೇಶ ಅಭೇದ್ಯ ಕೋಟೆ ಆಗುತ್ತೆ. ಒಂದು ಕವಚ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಶತ್ರು ಪಡೆಯ ಒಂದು ಸೊಳ್ಳೆ ಕೂಡ ಒಳಗೆ ಬರಬಾರದು. ಆ ರೀತಿಯಾದಂಥ ಒಂದು ಡಿಫೆನ್ಸ್ ಸಿಸ್ಟಮ್ ಅನ್ನು ನಾವು ರೆಡಿ ಮಾಡ್ತಾ ಇದ್ದೀವಿ. 2035ರ ವೇಳೆಗೆ ಇದು ಮುಕ್ತಾಯವಾಗುತ್ತೆ ಎನ್ನುವ ಅರ್ಥದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದ್ರು. ಏನಿದು ಸುದರ್ಶನ ಚಕ್ರ? ಈಗಾಗಲೇ ನಾವು S-400 ಅನ್ನು ಸುದರ್ಶನ ಚಕ್ರ ಅಂತ ಕರಿತಾ ಇದ್ದೀವಿ. ಹಾಗಾದರೆ ಇನ್ನಷ್ಟು S-400 ಅನ್ನು ಭಾರತ ಖರೀದಿ ಮಾಡಿಬಿಟ್ಟು ಇಡೀ ದೇಶದ ಬೇರೆ ಬೇರೆ ಭಾಗದಲ್ಲಿ ಡಿಪ್ಲಾಯ್ ಮಾಡುತ್ತಾ? ಯಾವ ಅರ್ಥದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸುದರ್ಶನ ಚಕ್ರ ಡಿಫೆನ್ಸ್ ಸಿಸ್ಟಮ್ ಅನ್ನು ಘೋಷಣೆ ಮಾಡಿದ್ರು? 2035ರ ವೇಳೆಗೆ ಇದನ್ನು ಮಾಡೋದಕ್ಕೆ ಸಾಧ್ಯ ಇದೆಯಾ? ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ಹೇಳ್ತೀನಿ, ಕೇಳಿ. ಮಿತ್ರರೇ, ಆಪರೇಷನ್ ಸಿಂಧೂರ ಆಯ್ತಲ್ಲ, ಆ ಸಂದರ್ಭದಲ್ಲಿ ಭಾರತದ ಸೇನೆಯ ಯಾವ ಸಾಧನೆಯ ಬಗ್ಗೆ ನಿಮಗೆ ಹೆಚ್ಚಿಗೆ ಮೆಚ್ಚುಗೆ ಇದೆ? ಹೀಗಂತ ನಿಮಗೊಂದು ಪ್ರಶ್ನೆ ಕೇಳಿದ್ದೆ ಆದರೆ ಬಹುತೇಕರು ಏನು ಹೇಳ್ತಾರೆ, ನಾವು ಉಗ್ರರ ತಾಣಗಳನ್ನೆಲ್ಲ ಹೊಡೆದು ಹಾಕಿದ್ವಿ, ನಾವು ಪಾಕಿಸ್ತಾನಕ್ಕೆ ನುಗ್ಗು ಹೊಡೆದ್ವಿ, ಇದೆಲ್ಲ ಅಸಾಧ್ಯವಾದ ಮಾತಾಗಿತ್ತು, ಈ ಬಾರಿ ನಾವು ಆ ಸಾಧನೆಯನ್ನು ಕೂಡ ಮಾಡಿಬಿಟ್ವಿ. ಖಂಡಿತವಾಗ್ಲೂ ಸತ್ಯ. ಹೀಗೆ ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ಯಾಕೆ ಅಂತಂದರೆ ಪಾಕಿಸ್ತಾನದೊಳಗೆ ಭಾರತ ನುಗ್ಗಿ ಹೊಡೆಯುವಂಥ ಯಾವುದೇ ಧೈರ್ಯವನ್ನು ಈ ಹಿಂದೆ ಮಾಡ್ತಾ ಇರಲಿಲ್ಲ. ಕಾರ್ಗಿಲ್ ಯುದ್ಧ ಆಗಿತ್ತಲ್ಲ, ಆ ಸಂದರ್ಭದಲ್ಲೂ ಕೂಡ ಭಾರತದ ಸೇನೆಗೆ ನಮ್ಮ ಸರ್ಕಾರ ಏನು ಸೂಚನೆಯನ್ನು ಕೊಟ್ಟಿತ್ತು, ಯಾವುದೇ ಕಾರಣಕ್ಕೂ ನೀವು LOCಯನ್ನು ದಾಟುವಂತಿಲ್ಲ ಅಂತ. ಅದಕ್ಕೆ ಕಾರಣ ಏನು ಕೇಳಿದ್ರೆ, ಪಾಕಿಸ್ತಾನ ಒಂದು ನ್ಯೂಕ್ಲಿಯರ್ ಪವರ್ ದೇಶ ಆಗಿತ್ತು. ಆ ಸಂದರ್ಭದಲ್ಲಿ ಭಾರತದ ಬಳಿಯಲ್ಲಿ ನ್ಯೂಕ್ಲಿಯರ್ ಇತ್ತು ನಿಜ. ನಾವು ಇನ್ನೊಂದು ನ್ಯೂಕ್ಲಿಯರ್ ಪವರ್ ದೇಶವನ್ನ ಕೆಣಕುವಂತಹದ್ದು ಎಷ್ಟರ ಮಟ್ಟಿಗೆ ಸಮಂಜಸ? ಪಾಕಿಸ್ತಾನಕ್ಕೆ ಒಂದು ಸಮರ್ಪಕವಾದಂತಹ ನ್ಯೂಕ್ಲಿಯರ್ ಪಾಲಿಸಿ ಇಲ್ಲ. ಅಂತಹ ದೇಶವನ್ನ ಕೆಣಕುವಂತಹದ್ದು ಸರಿಯಲ್ಲ ಅನ್ನುವಂಥ ಭಾವನೆ ಬಹುತೇಕ ಭಾರತೀಯರದ್ದಾಗಿತ್ತು. ನಮ್ಮ ರಾಜಕಾರಣಿಗಳು ಕೂಡ ಅದೇ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ರು. ಆದರೆ ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್, ಈ ಬಾರಿಯ ಆಪರೇಷನ್ ಸಿಂಧೂರ, ಈ ಸಂದರ್ಭದಲ್ಲಿ ನಮ್ಮ ಸೇನೆ ಒಳಗೆ ನುಗ್ಬಿಟ್ಟು ಹೊಡೆಯಿತು. ಯಾವುದೇ ರೀತಿಯಲ್ಲೂ ಪಾಕಿಸ್ತಾನದ ಅಣ್ವಸ್ತ್ರ ಧಮಕಿಗೆ ಭಾರತ ತಲೆ ಕೆಡಿಸ್ಕೊಂಡಿಲ್ಲ. ಅಂತಹ ಒಂದು ವಿಲ್ ಪವರ್ ಅನ್ನ ಭಾರತ ಸರ್ಕಾರವೂ ಕೂಡ ತೋರಿಸ್ತು. ಹೀಗಾಗಿ ಅದನ್ನು ನಾವು ದೊಡ್ಡ ಸಾಧನೆ ಅಂತ ಹೇಳ್ಕೊಳ್ಬಹುದು, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಆದರೆ ಮಿತ್ರರೇ, ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಕೇಳಿದ್ರೆ, ಭಾರತ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಮಾಡಿದಂತಹ ಅತಿ ದೊಡ್ಡ ಸಾಧನೆ ಏನು ಕೇಳಿದ್ರೆ, ಭಾರತದ ದಾಳಿಗೆ ಪ್ರತಿಯಾಗಿ ಪಾಕಿಸ್ತಾನ ಮಾಡಿದಂತಹ ಪ್ರತಿ ದಾಳಿಯನ್ನ ಭಾರತ 100% ಅಕ್ಯುರೇಟ್ ಆಗಿ ತಡೆದಿರುವಂತಹದ್ದು.
ಇದಕ್ಕಿಂತ ದೊಡ್ಡ ಸಾಧನೆ ಇನ್ನೊಂದಿರಲಿಕ್ಕೆ ಸಾಧ್ಯವೇ ಇಲ್ಲ. ನೀವೇ ನೋಡ್ತಾ ಇದ್ರಿ, ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಆಗ್ತಾ ಇದೆ. ಉಕ್ರೇನ್ಗೆ ಎಷ್ಟು ದೇಶಗಳು ಸಪೋರ್ಟ್ ಮಾಡಿದಾವೆ, ಎಷ್ಟು ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಉಕ್ರೇನ್ನಲ್ಲಿದ್ದಾವೆ. ಜರ್ಮನಿಯ ಏರ್ ಡಿಫೆನ್ಸ್ ಸಿಸ್ಟಮ್ ಉಕ್ರೇನ್ನಲ್ಲಿದೆ, ಅಮೆರಿಕದ ಏರ್ ಡಿಫೆನ್ಸ್ ಸಿಸ್ಟಮ್ ಉಕ್ರೇನ್ನಲ್ಲಿದೆ, ಇಟಲಿಯ ಏರ್ ಡಿಫೆನ್ಸ್ ಸಿಸ್ಟಮ್ ಉಕ್ರೇನ್ನಲ್ಲಿದೆ. ಇಷ್ಟೆಲ್ಲ ಬೇರೆ ಬೇರೆ ದೇಶದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಇಟ್ಕೊಂಡೂ ಕೂಡ ಉಕ್ರೇನ್ ರಷ್ಯಾದ ಕೇವಲ 60% ದಾಳಿಯನ್ನು ಮಾತ್ರ ತಡೀತಾ ಇದೆ. ಉಳಿದಂತೆ 40% ರಷ್ಯಾದ ದಾಳಿಗಳು ಯಶಸ್ವಿ ಆಗ್ತಾ ಇದ್ದಾವೆ. ಹಾಗೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ಆಯ್ತಲ್ಲ, ಆ ಸಂದರ್ಭವನ್ನು ತೆಗೆದುಕೊಳ್ಳಿ. ಇಸ್ರೇಲ್ ಏನ್ ಮಾಡ್ತು, ಇರಾನ್ನ ಬಹುತೇಕ ದಾಳಿಯನ್ನು ತಡೀತು. ಆದರೂ ಕೂಡ ಇಸ್ರೇಲ್ಗೆ ಸಾಧ್ಯವಾಗಿದ್ದೆಷ್ಟು ಕೇಳಿದ್ರೆ ಕೇವಲ 80% ಅಕ್ಯುರೇಸಿ ಮಾತ್ರ. 100 ಮಿಸೈಲ್ ಶತ್ರುಪಡೆಯಿಂದ ಬಂದಿದ್ದೇ ಆದರೆ ಅದರಲ್ಲಿ 80 ಮಾತ್ರ ಇಸ್ರೇಲ್ಗೆ ತಡೆಯೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಇನ್ನುಳಿದಂತಹ 20 ಮಿಸೈಲ್ಗಳು ಇಸ್ರೇಲ್ಗೆ ಬಂದು ಹಿಟ್ ಆಗ್ತಾ ಇತ್ತು. ಹಾಗೆ ನೋಡೋಕೆ ಹೋದ್ರೆ ಮಿತ್ರರೇ, ಇಸ್ರೇಲ್ ಬಹಳ ಪುಟ್ಟದಾದಂತಹ ದೇಶ. ಇಸ್ರೇಲ್ನಲ್ಲಿ ಸಾಕಷ್ಟು ಏರ್ ಡಿಫೆನ್ಸ್ ಸಿಸ್ಟಮ್ಗಳಿದ್ದಾವೆ. ಅವರದೇ ಆದಂತಹ ಮಲ್ಟಿ ಲೇಯರ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಅವರು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಅವರ ಬಳಿಯಲ್ಲಿ ಅಮೆರಿಕ ನಿರ್ಮಿತ ತಾಡ್ ಇದೆ, ಆರೋ ಇದೆ, ಡೇವಿಡ್ ಸ್ಲಿಂಗ್ ಇದೆ, ಅಷ್ಟೇ ಏಕೆ ಐರನ್ ಡೋಮ್ ಕೂಡ ಇದೆ. ಇದೆಲ್ಲ ಇದ್ರೂ ಕೂಡ ಇಸ್ರೇಲ್ 100% ಅಕ್ಯುರೇಟ್ ಆಗಿ ಶತ್ರುಪಡೆಯ ದಾಳಿಯನ್ನು ತಡೆಯೋದಕ್ಕೆ ಸಾಧ್ಯವೇ ಆಗಿಲ್ಲ. ರಷ್ಯಾ ಸ್ವತಃ S-400 ಅನ್ನು ರೆಡಿ ಮಾಡುತ್ತೆ. ಆದರೆ ಉಕ್ರೇನ್ ಮಾಡಿದಂತಹ ದಾಳಿಗಳು ಅನೇಕ ಬಾರಿ ರಷ್ಯಾಗೆ ಹಿಟ್ಟಾಗಿದೆ. ಇವತ್ತು ಕೂಡ ಉಕ್ರೇನ್ ಮಾಡಿದಂತಹ ದಾಳಿಗೆ ರಷ್ಯಾದಲ್ಲಿ 14 ಜನರಿಗೆ ಗಾಯ ಆಗಿದೆ, ಒಂದು ಬಿಲ್ಡಿಂಗ್ ಡ್ಯಾಮೇಜ್ ಆಗಿದೆ. ಅಂದ್ರೆ ಇಂತಹ ಅತ್ಯಾಧುನಿಕವಾದಂತಹ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿದ್ದಾಗ್ಯೂ ಕೂಡ ಈ ದೇಶಗಳಿಗೆ 100% ಶತ್ರುಪಡೆಯ ದಾಳಿಯನ್ನು ತಡೆಯೋದಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಭಾರತದ ಮಿಲಿಟರಿ ಇದೆಯಲ್ಲ, ಇವರು 100% ಅಕ್ಯುರೇಸಿಯನ್ನು ಸಾಧಿಸಿದ್ದಾರೆ. 100% ಅಂತ ಮಿಲಿಟರಿಯೇ ಹೇಳ್ಕೊಂಡಿಲ್ಲ, 99% ಅಂತ ನಾವು ಅದನ್ನೇ ಒಪ್ಕೊಳ್ಳೋಣ. ಏನು ಸಣ್ಣ ಸಾಧನೆಯ? ಭಾರತ ಯಾವಾಗ ಪಾಕಿಸ್ತಾನದ 9 ಉಗ್ರ ನೆಲೆಗಳನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡ್ತೋ ತಕ್ಷಣ ಪಾಕಿಸ್ತಾನದವ್ರು ಏನು ಮಾಡಿದ್ರು, ಭಾರತದ ಸ್ಟ್ರಾಟಜಿಕ್ ಲೊಕೇಶನ್ಗಳನ್ನು ನೋಡ್ಬಿಟ್ಟು ದಾಳಿ ಮಾಡೋದಕ್ಕೆ ಮುಂದಾದ್ರು. ಪಂಜಾಬ್ನ ಗೋಲ್ಡನ್ ಟೆಂಪಲ್ ಇರಬಹುದು, ಪಠಾಣ್ಕೋಟ್ ವಾಯು ನೆಲೆ ಇರಬಹುದು, ಜಮ್ಮು ಕಾಶ್ಮೀರದ ಏರ್ಪೋರ್ಟ್, ಹರಿಯಾಣದ ಏರ್ಪೋರ್ಟ್, ರಾಜಸ್ಥಾನದ ಪ್ರಮುಖವಾದಂತಹ ಮಿಲಿಟರಿ ನೆಲೆಗಳು, ಇದೆಲ್ಲದನ್ನ ಪಾಕಿಸ್ತಾನ ಏಕಕಾಲಕ್ಕೆ ಟಾರ್ಗೆಟ್ ಮಾಡಿತು. ಆದರೆ ಪಾಕಿಸ್ತಾನದ ಎಲ್ಲಾ ದಾಳಿಯನ್ನು ಕೂಡ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಇಂಟರ್ಸೆಪ್ಟ್ ಮಾಡ್ತು. ಮಿತ್ರರೇ, ನಮ್ಮ ಸೇನೆ ಇಷ್ಟು ದೊಡ್ಡ ಸಾಧನೆ ಮಾಡ್ತಲ್ಲ, ಇಡೀ ಭಾರತ ಅದನ್ನು ಕೊಂಡಾಡ್ತಾ ಇದ್ರೂ ಕೂಡ ನಮ್ಮ ಮಿಲಿಟರಿಗೆ ಸಮಾಧಾನ ಇರಲಿಲ್ಲ. ಯಾಕೆ ಅಂತಂದ್ರೆ ಈ ಯುದ್ಧ ಏನಾದರೂ ಇನ್ನಷ್ಟು ಕಾಲ ಮುಂದುವರೆದಿದ್ದೇ ಆದರೆ, ಪಾಕಿಸ್ತಾನ ಹೆಚ್ಚೆಚ್ಚು ನಮ್ಮ ನಾಗರಿಕ ನೆಲೆಯನ್ನು ಗುರಿಯಾಗಿಸಿ ದಾಳಿ ಮಾಡಿದ್ದೇ ಆದರೆ ನಮ್ಮ ಮಿಲಿಟರಿಗೆ ಅದನ್ನು ಈ 100% ಅಕ್ಯುರೇಸಿಯಲ್ಲಿ ತಡೆಯೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ನಮ್ಮ ಬಳಿಯಲ್ಲಿ ಇವತ್ತು ನಾಗರಿಕರನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ, ಅಂದ್ರೆ ನಾಗರಿಕ ನೆಲೆಗಳನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಯಾವುದೇ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿಲ್ಲ. ಇದನ್ನ ಹೇಳಿದಾಗ ನಿಮಗೊಂದು ಪ್ರಶ್ನೆ ಬರಬಹುದು, ಹಾಗಾದ್ರೆ ನಮ್ಮ S-400 ಈಗ ನಾಗರಿಕರನ್ನು ರಕ್ಷಣೆ ಮಾಡೋದಕ್ಕಾಗೋದಿಲ್ವಾ? ನಮ್ಮ ಬೆಂಗಳೂರನ್ನಂತಹ ಒಂದು ಸಿಟಿಯನ್ನು ರಕ್ಷಣೆ ಮಾಡಿಕೊಳ್ಳುವಂತಹ ಕೆಪಾಸಿಟಿ ಅದಕ್ಕೆ ಇಲ್ವಾ ಕೇಳಿದ್ರೆ, ಅದಕ್ಕೆ ಖಂಡಿತವಾಗ್ಲೂ ಕೆಪಾಸಿಟಿ ಇದೆ. ಆದರೆ ಭಾರತ ಒಂದು ವಿಶಾಲವಾದಂತಹ ದೇಶ. ನಾವು ಜಮ್ಮು ಕಾಶ್ಮೀರ, ಹರಿಯಾಣ, ರಾಜಸ್ಥಾನ, ಪಂಜಾಬ್ ಹೀಗೆ ಒಂದು 4-6 ರಾಜ್ಯಗಳನ್ನು ರಕ್ಷಣೆ ಮಾಡ್ಕೊಳ್ಳೋದಾದ್ರೆ ನಮಗೆ ಪೂರ್ಣವಾದಂತಹ ಕೆಪಾಸಿಟಿ ಇದೆ. ಪಾಕಿಸ್ತಾನ ಬೇಕಾದ್ರೆ ಒಂದು 100 ದಿನ ದಾಳಿ ಮಾಡಲಿ, ನಾವೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದೇ ಮಿತ್ರರೇ, ಒಂದು ಕಡೆ ಜಮ್ಮು ಕಾಶ್ಮೀರದಲ್ಲೂ ದಾಳಿ ಆಗ್ತಾ ಇರುತ್ತೆ, ಇನ್ನೊಂದು ಕಡೆ ನಮ್ಮ ಕರ್ನಾಟಕದ ಬೆಂಗಳೂರು, ಮಂಗಳೂರು ಈ ಭಾಗದಲ್ಲೂ ದಾಳಿ ಆಗೋದಕ್ಕೆ ಶುರುವಾದರೆ ಅದನ್ನು ತಡೆಯೋದು ಹೇಗೆ? ಇಲ್ಲಿನ ನಾಗರಿಕ ನೆಲೆಗಳನ್ನು ರಕ್ಷಿಸೋದು ಹೇಗೆ? ಈ ಪ್ರಶ್ನೆ ನಮ್ಮ ಮಿಲಿಟರಿಗೆ ಬಂದಿತ್ತು. ಮಿಲಿಟರಿಯ ಹಿರಿಯ ಅಧಿಕಾರಿಗಳು ಇದ್ರ ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡಿದ್ರು. ಭಾರತ ಈ ಬಗ್ಗೆ ಸ್ವಲ್ಪ ಅಪ್ಡೇಟ್ ಆಗಬೇಕು ಅಂತ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ನಮ್ಮ ಶತ್ರುಪಡೆ ಇದೆಯಲ್ಲ, ಬಹಳ ಹೀನಾಯ ಮನಸ್ಥಿತಿಯಲ್ಲಿರುವಂತಹ ಶತ್ರುಪಡೆ. ಅವರು ಸೋಲ್ತಾರೆ ಅಂತಂದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ. ಅವರು ನಾಗರಿಕ ನೆಲೆ ಮೇಲೆ ಬಾಂಬ್ ಹಾಕಬಾರದು, ಅಮಾಯಕರನ್ನ ಕೊಲ್ಲುವಂತಹದ್ದು ಸರಿಯಲ್ಲ, ಇದು ಯುದ್ಧ ನೀತಿಗೆ ವಿರುದ್ಧ, ಹೀಗೆಲ್ಲ ಯೋಚನೆ ಮಾಡುವಂತವರಲ್ಲ. ಗಜನಿ ಗೋರಿ ವಂಶಸ್ಥರವರಲ್ಲ. ಹೀಗಾಗಿ ಆಪರೇಷನ್ ಸಿಂಧೂರದ ಬಳಿಕ ನಮ್ಮ ಸೇನೆಗೆ ಅನ್ನಿಸ್ತು, ಇಡೀ ದೇಶದ ರಕ್ಷಣೆಗೋಸ್ಕರವಾಗಿ ಒಂದು ದೊಡ್ಡದಾದಂಥ ಕವಚ ಬೇಕು. ಆ ಕವಚ ಹೇಗಿರಬೇಕು ಅಂತಂದ್ರೆ, ಪ್ರಮುಖವಾದ ಸಿಟಿಗಳಿರಬಹುದು, ನಾಗರಿಕ ನೆಲೆಗಳಿರಬಹುದು, ಸ್ಟ್ರಾಟಜಿಕ್ ಲೊಕೇಶನ್ಗಳಿರಬಹುದು, ಜೊತೆಗೆ ನಮ್ಮ ಧಾರ್ಮಿಕ ಕೇಂದ್ರಗಳಿರಬಹುದು, ಹಾಗೆ ಪಾರಂಪರಿಕ ಕೇಂದ್ರಗಳಿರಬಹುದು. ಇವೆಲ್ಲದನ್ನ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ನಮಗೆ ಸಾಕಷ್ಟು ಏರ್ ಡಿಫೆನ್ಸ್ಗಳು ಬೇಕು ಅಂತ ಹೇಳಿ ಭಾರತೀಯ ಸೇನೆಗೆ ಅನಿಸಿತ್ತು. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವತಂತ್ರೋತ್ಸವ ದಿನದ ಭಾಷಣದಲ್ಲಿ ಅದನ್ನು ಘೋಷಣೆ ಮಾಡಿದ್ದಾರೆ. 2035 ವೇಳೆಗೆ ಜಮ್ಮು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೂ, ಹಾಗೆ ಗುಜರಾತ್ನಿಂದ ಹಿಡಿದು ಅರುಣಾಚಲ ಪ್ರದೇಶದವರೆಗೂ ದೇಶದ ಇಂಚಿಂಚು ಭೂಮಿಯನ್ನು ರಕ್ಷಣೆ ಮಾಡಿಕೊಳ್ಳುವಂತಹ ಸುದರ್ಶನ ಚಕ್ರ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ನಾವು ರೆಡಿ ಮಾಡ್ಕೊಳ್ತಾ ಇದ್ದೀವಿ. 2035 ವೇಳೆಗೆ ಇಡೀ ದೇಶಕ್ಕೆ ಒಂದು ಕವಚದ ಹೊದಿಕೆಯನ್ನು ಮಾಡ್ತೀವಿ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದ್ದಾರೆ. ಇದನ್ನೆಲ್ಲ ಕೇಳಿದಂತಹ ಸಂದರ್ಭದಲ್ಲಿ ಕೆಲವರಿಗೆ ಅನ್ನಿಸಬಹುದು, ಹಾಗಾದ್ರೆ ಯಾವುದಾದ್ರೂ ಹೊಸ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಭಾರತ ರೆಡಿ ಮಾಡತ್ತಾ ಅಂತ. ಖಂಡಿತವಾಗ್ಲೂ ಇಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದಂತಹ ಈ ಸುದರ್ಶನ್ ಚಕ್ರ ಏರ್ ಡಿಫೆನ್ಸ್ಗೆ ಹೊಸದಾದಂತಹ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಕೂಡ ಜಾಯ್ನ್ ಆಗಬಹುದು. ಜೊತೆಗೆ ಈಗಿರುವಂತಹ ಏರ್ ಡಿಫೆನ್ಸ್ ಸಿಸ್ಟಮ್ಗಳ ಸಂಖ್ಯೆಗಳು ಜಾಸ್ತಿ ಆಗ್ತವೆ. ಈಗ ಬರಾಕ್ 8 ಇದೆ, ಆಕಾಶ್ ಇದೆ, ಹಾಗೆ S-400 ಇದೆ, ಹೀಗೆ ಅನೇಕ ವಿಧವಾದಂತಹ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿದಾವಲ್ಲ, ಇದನ್ನ ಇನ್ನಷ್ಟು ಸಂಖ್ಯೆಯಲ್ಲಿ ಭಾರತ ಪ್ರೊಡ್ಯೂಸ್ ಮಾಡುತ್ತೆ ಅಥವಾ ಬೈ ಮಾಡುತ್ತೆ. ಸದ್ಯ ಭಾರತ ರಷ್ಯಾದಿಂದ
5 S-400 ಸಿಸ್ಟಮ್ಗಳನ್ನು ಖರೀದಿ ಮಾಡೋದಕ್ಕೆ ನಿರ್ಧಾರ ಮಾಡಿತ್ತು. 3 ಈಗಾಗಲೇ ಅವರು ಪೂರೈಕೆ ಮಾಡಿದ್ದಾರೆ. ಇನ್ನೆರಡು ಸಿಸ್ಟಮ್ ಆದಷ್ಟು ಶೀಘ್ರದಲ್ಲಿ ಭಾರತವನ್ನು ಸೇರುತ್ತೆ. ಇದಿಷ್ಟೇ ಸಾಕಾಗೋದಿಲ್ಲ. ಒಂದು ರಿಪೋರ್ಟ್ನ ಪ್ರಕಾರ ಇಡೀ ಭಾರತದಾದ್ಯಂತ ನಾವು S-400 ಅನ್ನ ಡಿಪ್ಲಾಯ್ ಮಾಡಬೇಕು ಅಂತಂದ್ರೆ ಭಾರತಕ್ಕೆ ಕನಿಷ್ಠ ಪಕ್ಷ 12 S-400 ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಬೇಕಾಗುತ್ತೆ. ಕೇವಲ ಅದೊಂದೇ ಇದ್ರೆ ಆಗಲ್ವಲ್ಲ. ಅದರ ಜೊತೆಗೆ ಮಲ್ಟಿ ಲೇಯರ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಭಾರತ ಅಭಿವೃದ್ಧಿ ಮಾಡ್ತಾ ಇರೋದು. ಹೀಗಾಗಿ ಆಕಾಶ್ ಕೂಡ ಬೇಕಾಗುತ್ತೆ, ಬರಾಕ್ 8 ಬೇಕಾಗುತ್ತೆ. ಇವೆಲ್ಲವುದನ್ನ ಖರೀದಿ ಮಾಡಿ ಅಥವಾ ಡೆವಲಪ್ ಮಾಡಿ ಪ್ರತಿ ಹಂತದಲ್ಲೂ ಕೂಡ ನಿಯೋಜನೆ ಮಾಡಲಾಗುತ್ತೆ. ಇದರ ಜೊತೆಗೆ S-500 ಜಾಯಿನ್ ಆದ್ರೂ ಕೂಡ ಏನು ಆಶ್ಚರ್ಯ ಇಲ್ಲ. ಯಾಕೆ ಗೊತ್ತಾ, ರಷ್ಯಾ ಮತ್ತು ಭಾರತದ ನಡುವೆ ಅಂತಹ ಮಾತುಕತೆಗಳು ಕೂಡ ನಡೀತಾ ಇದೆ. ರಷ್ಯಾ ಈಗಾಗಲೇ ಆಫರ್ ಮಾಡಿದೆ, ನಾವು S-500 ಅನ್ನ ಅಭಿವೃದ್ಧಿ ಮಾಡ್ತೀವಿ, ಬೇಕಾದ್ರೆ ನಿಮ್ಮ ಜೊತೆಗೆ ಸೇರ್ಕೊಂಡೆ ಕೋ ಪ್ರೊಡಕ್ಷನ್ ಅನ್ನು ಕೂಡ ಮಾಡೋಣ. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿರುವಂತಹ 2035 ವೇಳೆಗಿನ ಸುದರ್ಶನ್ ಚಕ್ರ ಈ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆಯಲ್ಲ, ಇದಕ್ಕೆ S-500 ಕೂಡ ಜಾಯಿನ್ ಆದ್ರೂ ಆಶ್ಚರ್ಯ ಏನಿಲ್ಲ. ಆದರೆ ಇದರ ಜೊತೆಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂಶವನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದ್ದಾರೆ. ಅದೇನು ಕೇಳಿದ್ರೆ, ಈ ಬಾರಿ ನಮ್ಮ ಸುದರ್ಶನ್ ಚಕ್ರ ಮಿಷನ್ ಇದೆಯಲ್ಲ, ಇದರಲ್ಲಿ ಕೇವಲ ಏರ್ ಡಿಫೆನ್ಸ್ ಸಿಸ್ಟಮ್ ಮಾತ್ರ ಇರೋದಿಲ್ಲ. ಅಂದರೆ ಶತ್ರು ಪಡೆಗಳ ದಾಳಿಯನ್ನು ಮಾತ್ರ ತಡೆಯೋದಿಲ್ಲ, ಬದಲಾಗಿ ಶತ್ರು ಪಡೆಯ ಮೇಲೆ ಹೇಗೆ ದಾಳಿ ಮಾಡಬೇಕು ಅನ್ನೋದನ್ನು ಕೂಡ ಅದೇ ಡಿಸೈಡ್ ಮಾಡುತ್ತೆ. ಅಂತಹ ಒಂದು ಸಿಸ್ಟಮ್ ಅನ್ನು ನಾವು ಡೆವಲಪ್ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಇದು ಹೇಗೆ ವರ್ಕ್ ಆಗುತ್ತೆ ಅಂತಂದ್ರೆ, ಈಗ ಪಾಕಿಸ್ತಾನ ಭಾರತದ ಯಾವುದೋ ಒಂದು ಲೊಕೇಶನ್ ಅನ್ನು ಗುರಿಯಾಗಿಸಿ ದಾಳಿ ಮಾಡುತ್ತೆ. ಅದನ್ನು ಭಾರತದಲ್ಲಿರುವಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಮಧ್ಯದಲ್ಲೇ ಇಂಟರ್ಸೆಪ್ಟ್ ಮಾಡುತ್ತೆ. ಈ ಸುದರ್ಶನ್ ಚಕ್ರ ಮಿಷನ್ ನಲ್ಲಿ ಇದಿಷ್ಟಕ್ಕೆ ಸುಮ್ಮನಾಗೋದಿಲ್ಲ. ಭಾರತದಲ್ಲಿರುವಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಅದನ್ನು ಇಂಟರ್ಸೆಪ್ಟ್ ಮಾಡೋದ್ರ ಜೊತೆಗೆ ಅದು ಎಲ್ಲಿಂದ ಬಂದಿದೆಯೋ ಅಲ್ಲಿಗೆ ಇನ್ನೊಂದು ಮಿಸೈಲ್ ಮೂಲಕವಾಗಿ ಹಿಟ್ ಮಾಡುತ್ತೆ. ಅಂದ್ರೆ ಪ್ರತಿ ದಾಳಿ ಮಾಡುವಂತಹ ಸಾಮರ್ಥ್ಯವನ್ನು ಕೂಡ ಇದರಲ್ಲಿ ಡೆವಲಪ್ ಮಾಡಲಾಗುತ್ತೆ ಅಂತ ಮೋದಿ ಅವರು ಘೋಷಣೆ ಮಾಡಿದ್ದಾರೆ. ದೇಶದ ರಕ್ಷಣೆಯ ದೃಷ್ಟಿಯಿಂದ ಇದು ತೀರಾ ಮಹತ್ವವಾದಂತಹ ಘೋಷಣೆ. ಯಾಕೆ ಅಂತಂದ್ರೆ, ಯುದ್ಧ ಯಾವಾಗ ಬೇಕಾದ್ರೂ ಆಗಬಹುದು, ಹೇಗೆ ಬೇಕಾದ್ರೂ ಆಗಬಹುದು, ನಾವು ಅಂತಹ ಪರಿಸ್ಥಿತಿಯಲ್ಲೇ ಬದುಕ್ತಾ ಇದ್ದೀವಿ. ಹೀಗಾಗಿ ಭಾರತಕ್ಕೆ ಬಹಳ ದೊಡ್ಡದಾದಂತಹ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಬೇಕೇ ಬೇಕು. ಮಿತ್ರರೇ, ನಾವೆಷ್ಟೇ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಬಹುದು, ಆದರೆ ಅದನ್ನು ರಕ್ಷಣೆ ಮಾಡ್ಕೊಳ್ಬೇಕು ಅಂತಂದ್ರೆ ನಮಗೆ ಅತ್ಯಂತ ಬಲವಾದಂತಹ ಡಿಫೆನ್ಸ್ ಬೇಕಾಗುತ್ತೆ. ಎಲ್ಲ ವಿಧವಾಗಿಯೂ ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವಂತಹ ಸಾಮರ್ಥ್ಯ ಇರಬೇಕಾಗುತ್ತೆ. ನಮ್ಮ ಅದ್ಭುತವಾದಂತಹ ನಗರಗಳನ್ನ ಯಾವುದೋ ಪಾಕಿಸ್ತಾನದ ಒಂದೆರಡು ಮಿಸೈಲ್ಗಳು ಬಂದು ಹಿಟ್ ಮಾಡಿಬಿಟ್ರೆ ಎಂತಹ ಡ್ಯಾಮೇಜ್ ಆಗಿಬಿಡುತ್ತೆ. ಇದೇ ಕಾರಣದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ಇವತ್ತಿನ ಈ ಸ್ವತಂತ್ರೋತ್ಸವದ ಭಾಷಣದಲ್ಲಿ ಸುದರ್ಶನ್ ಚಕ್ರ ಘೋಷಣೆ ಇದೆಯಲ್ಲ, ಇದು ಬಹಳ ಹೈಲೈಟ್ ಆಗಿದೆ. ಮಿತ್ರರೇ, ಈ ಯೋಜನೆಯ ಬಗ್ಗೆ ನಿಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.